ಹಾಯ್ ಎಲ್ಲರಿಗೂ ನಮಸ್ಕಾರ. ಒನ್ಸ್ ಅಗೇನ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ಒಂದು ವಿವರಣೆಯನ್ನು ಕೊಡ್ತಾ ಹೆಚ್ಚಿನ ಮಟ್ಟದ ಕಾನ್ಸೆಪ್ಟ್ಗಳನ್ನು ನಿಮಗೆ ತಿಳಿಸುವಂತಹ ಕೆಲಸವನ್ನು ನನ್ನ ಸಾಮಾನ್ಯ ಜ್ಞಾನ ಪ್ರಶ್ನೆಗಳ ವಿಶ್ಲೇಷಣೆ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಸೊ ಆ್ಯಸ್ ಇಟ್ ಈಸ್ ಕಂಟಿನ್ಯೂ. ಕಳೆದ ವಿಡಿಯೋದಲ್ಲಿ 55 ಪ್ರಶ್ನೆಗಳನ್ನು ನಾನು ನೋಡಿದ್ದೆ. ಇವತ್ತು ಕಂಟಿನ್ಯೂ ಮಾಡ್ತಾ ಹೋಗೋಣ. 56. ಸೊ ಒಟ್ಟು 60 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತ ಪ್ರತಿಯೊಂದು ಪ್ರಶ್ನೆಯನ್ನು ನಾನು ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಬೇರೆ ಬೇರೆ ವಿಷಯಗಳು ಇನ್ ಡೀಟೇಲಾಗಿ ಡೆಪ್ತಾಗಿ ಸಿಗ್ತವೆ. ಖಂಡಿತ ಕ್ಲಾಸ್ ಕೇಳುವಾಗ ಕಂಟೆಂಟನ್ನು ನೋಟ್ಸ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ದಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸಿಗೆ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನಿಗೆ ಸ್ಟಾರ್ಟ್ ಮಾಡೋಣ. ಓಕೆ, ಈ ಪ್ರಶ್ನೆ ಏನು ಹೇಳುತ್ತೆ? ಇದು 56ನೇ ಪ್ರಶ್ನೆ. ಸೊ ಇದು ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ. ಸ್ವಲ್ಪ ಕಠಿಣವಾದ ಪ್ರಶ್ನೆ ಪತ್ರಿಕೆನೇ ತೆಗೆದುಕೊಂಡು ನಾನು ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀನಿ. ಯಾಕಂದರೆ ಅದರಿಂದ ಸಾಕಷ್ಟು ವಿಷಯಗಳು ನಿಮಗೆ ಸಿಗ್ತಾವೆ ಅನ್ನೋದಕ್ಕೋಸ್ಕರ ಅಷ್ಟೇ. ಓಕೆ, ಸೊ ಇಲ್ಲೇನಿದೆ ಈ ಪ್ರಶ್ನೆ? ಕೆಳಗಿನ ಗ್ಯಾಟ್ ಸಂಧಾನ ಸುತ್ತುಗಳನ್ನು ಕ್ರಮಾನುಗತವಾಗಿ ಅವುಗಳ ಘೋಷಣೆಗೆ ಅನುಸಾರವಾಗಿ ಜೋಡಿಸಿ. ಕೆನಡಿ ರೌಂಡು, ಜಿನಿವಾ ರೌಂಡು, ದೋಹಾ ರೌಂಡು, ಉರುಗ್ವೆ ರೌಂಡು. ಸೊ ಫಸ್ಟ್ ಯಾವುದು ಅಂಥೇಳಿ ನಾವು ನೋಡಬೇಕಾಗಿದೆ. ಸೊ ಅವುಗಳ ಘೋಷಣೆ ಅನುಸಾರವಾಗಿ ನಾವು ಜೋಡಿಸ್ಬೇಕಾಗುತ್ತೆ. ಸೊ ಕೆನಡಿ ರೌಂಡ್ ಫಸ್ಟ, ಜಿನಿವಾ ರೌಂಡ್ ಫಸ್ಟ, ದೋಹಾ ರೌಂಡ್ ಫಸ್ಟ, ಉರುಗ್ವೆ ರೌಂಡ್ ಫಸ್ಟ್ ಅಂದರೆ ಗ್ಯಾಟ್ ಸಂಧಾನ ಸುತ್ತುಗಳಿವು. ಓಕೆ, ನೋಡೋಣ ಇಂಗ್ಲೀಷಲ್ಲಿ ನೋಡೋಣ. ಅರೇಂಜ್ ದ ಫಾಲೋವಿಂಗ್ ಗ್ಯಾಟ್ ನೆಗೋಷಿಯೇಟ್ಸ್ ರೌಂಡ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಆಫ್ ದೇರ್ ಕಾಮರ್ಸೆಂಟ್. ಓಕೆ, ಕಮೆನ್ಸ್ಮೆಂಟ್ ಅಂದರೆ ಬಂದಿದ್ದ ಸಂದರ್ಭ. ಸೊ ಕೆನಡಿ ರೌಂಡು, ಜಿನಿವಾ ರೌಂಡು, ದೋಹಾ ರೌಂಡು, ಉರುಗ್ವೆ ರೌಂಡು. ಸೊ ಇದರಲ್ಲಿ ಯಾವುದು ಅಂತೇಳಿ. ಓಕೆ, ಸೊ ಈ ಸುತ್ತುಗಳನ್ನು ನಾವು ಕಾಲಾನುಕ್ರಮ ನೋಡೋದಾದರೆ ಫಸ್ಟಿಗೆ ಜಿನಿವಾ ಸುತ್ತು ಬರುತ್ತೆ. ಸೊ ಅದು 2ರಲ್ಲಿದೆ. ಸೊ ಇದು ಮೊದಲ ಗ್ಯಾಟ್ ಸುತ್ತುಗಳಲ್ಲಿ ಒಂದು. ಇದು 1947ರಲ್ಲಿ ನಡೆಯುತ್ತೆ. ಎರಡನೇದು ಬರೋದು ಕ್ರೊನಾಲಜಿಕಲ್ ಆರ್ಡರಲ್ಲಿ ಕೆನಡಿ ಸುತ್ತು, ಅದು 1ನೇದರಲ್ಲಿದೆ. ಈ ಸುತ್ತು 1964ರಿಂದ 1967ವರೆಗೆ ನಡೆಯುತ್ತೆ. ನೆಕ್ಸ್ಟು ಉರುಗ್ವೆ ಸುತ್ತು, ಅದು 4ನೇದರಲ್ಲಿದೆ ಪುಟದಲ್ಲಿ. ಸೊ ಇದು 1986ರಿಂದ 1994ರವರೆಗೆ ನಡೀತು. ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆ ಸ್ಥಾಪನೆಗೂ ಸಹ ಉರುಗ್ವೆ ಸುತ್ತು ಕಾರಣವಾಯಿತು. ವೆರಿ ಇಂಪಾರ್ಟೆಂಟ್ ನೋಡಿ, ಉರುಗ್ವೆ ಸುತ್ತು ಇದೆಯಲ್ಲ, ಈ WTO ಸ್ಥಾಪನೆಗೂ ಸಹ ಕಾರಣವಾಯಿತು. ಇದು ನಡೆದು 1986ರಿಂದ 1994ರವರೆಗೆ. ಇನ್ನು ದೋಹಾ ಸುತ್ತು 3ನೇ ಆಪ್ಷನ್ನಲ್ಲಿದೆ. ಅದು ಕೊನೆಯ ನಡೀತು. ಇದು 2001ರ ದೋಹಾದಲ್ಲಿ ಪ್ರಾರಂಭವಾಯಿತು. ಸೊ ಸರಿಯಾದ ಕಾಲಕ್ರಮ ಫಸ್ಟ್ 2, ಸೆಕೆಂಡ್ ಫಸ್ಟು, ಆಮೇಲೆ ಫೋರ್ತು, ಥರ್ಡು. ಸೊ ಆಪ್ಷನ್ ಏನಾಗುತ್ತೆ? 1 ಆಗುತ್ತೆ. ಓಕೆ, ಸೊ ಹಾಗಾಗಿ 1ನೇ ಆಪ್ಷನ್ ಸರಿ. ಫಸ್ಟ್ ನಡೆದಿದ್ದು ಕೆಳಗಿನ ಗ್ಯಾಟ್ ಸಂಧಾನ ಸುತ್ತುಗಳನ್ನು ಕ್ರಮಾನುಗತವಾಗಿ ನೋಡಿದಾಗ ಫಸ್ಟ್ ನಡೆಯೋದು ಯಾವುದು? ಜಿನಿವಾ ರೌಂಡು, ಆಮೇಲೆ ಕೆನಡಿ ರೌಂಡು, ಆಮೇಲೆ ಉರುಗ್ವೆ ರೌಂಡು, ಆಮೇಲೆ ದೋಹಾ ರೌಂಡು. ಓಕೆ, ಆನ್ಸರ್ ಏನಾಗುತ್ತೆ? 1 ಆಗುತ್ತೆ. ಓಕೆ, ಸೊ ಇನ್ ಡೀಟೇಲ್ ನೋಡ್ತೋಣ. ಗ್ಯಾಟ್ ಅಂದ್ರೇನು, ಒಪ್ಪಂದ ಮತ್ತು ಅದರ ಸುತ್ತುಗಳು ಅಂದರೆ ನೋಡೋಣ. ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಆ್ಯಂಡ್ ಟ್ರೇಡ್ ಅಂತೇಳಿ. ಸೊ ಅದರ ಸುತ್ತುಗಳ ಬಗ್ಗೆ ನೋಡಿದ್ರೆ ಎಂಬುದು ಒಂದು ಬಹುರಾಷ್ಟ್ರೀಯ ಗ್ಯಾಟ್ ಎಂಬುದು ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ಸ್ ಎಂಬುದು ಒಂದು ಬಹುರಾಷ್ಟ್ರೀಯ ವ್ಯಾಪಾರ ಒಪ್ಪಂದ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಿರುವಂತಹ ಅಡೆತಡೆಗಳನ್ನು ಕಡಿಮೆ ಮಾಡೋದು, ಜೊತೆಗೆ ವಿಶೇಷವಾಗಿ ಸೋಂಕುಗಳನ್ನು, ಟ್ಯಾರಿಫ್ಗಳನ್ನು ಇಳಿಕೆ ಮಾಡೋದು. ಇದರ ಅಡಿಯಲ್ಲಿ ಹಲವಾರು ಸುತ್ತುಗಳ ಸಮಾಲೋಚನೆ ನಡೆದಿದ್ದು ಅವುಗಳಲ್ಲಿ ಪ್ರಮುಖವಾದ್ದು ಕೊಟ್ಟಿದ್ದಾರೆ ನಾವು. ಸೊ ಒಂದೇ ಜಿನಿವಾ ಸುತ್ತು 1947ರಲ್ಲಿ ನಡೆಯುತ್ತೆ. ಇದು ಮೊದಲ ಗ್ಯಾಟ್ ಸಭೆ. 2ನೇ ಮಹಾಯುದ್ಧದ ನಂತರ ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನು ಸ್ಥಿರಗೊಳಿಸಲು ಮತ್ತು ವ್ಯಾಪಾರವನ್ನು ಉತ್ತೇಜಿಸಲು ಈ ಒಪ್ಪಂದಕ್ಕೆ ಏನು ಮಾಡ್ತಾರೆ? ಸಹಿ ಹಾಕ್ತಾರೆ. ಈ ಸಭೆಯು ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳಿಗೊಂದು ಅಡಿಪಾಯ ಆಗ್ತಂತಲೇ ಹೇಳ್ಬೋದು, ಜಿನಿವಾ ಸುತ್ತು. ನೆಕ್ಸ್ಟು ಕೆನಡಿ ಸುತ್ತು ಬರುತ್ತೆ. ಇದು 1964ರಿಂದ 67ರ ನಡೆಯುತ್ತೆ. ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರ ಹೆಸರಿನಲ್ಲಿ ಈ ಸುತ್ತು ನಡೆಯುತ್ತೆ. ಇದರ ಮುಖ್ಯ ಗುರಿ ಏನಪ್ಪ ಅಂದರೆ ಕೇವಲ ಸುಂಕಗಳನ್ನು ಇಳಿಕೆ ಮಾಡುವುದಷ್ಟೇ ಅಲ್ಲದೆ ವ್ಯಾಪಾರಕ್ಕಿರುವ ಇತರ ಅಡೆತಡೆಗಳನ್ನು ಸಹ ಕಡಿಮೆ ಮಾಡುವುದು. ಇದರ ಫಲವಾಗಿ ವಿವಿಧ ದೇಶಗಳ ನಡುವಿನ ವ್ಯಾಪಾರ ಸುಂಕಗಳನ್ನು ಸರಿಸುಮಾರು 35% ಏನು ಮಾಡಿತು? ಕಡಿತಗೊಳಿಸಲಾಯಿತು ಈ ಸುತ್ತಲ್ಲಿ. ಇನ್ನು ಉರುಗ್ವೆ ಸುತ್ತು 1986ರಿಂದ 1994ರಲ್ಲಿ ನಡೆಯುತ್ತೆ. ಇದು ಗ್ಯಾಟ್ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಮತ್ತು ಸುದೀರ್ಘವಾದ ಸುತ್ತು ಅಂತ ಹೇಳ್ಬೋದು. ಈ ಸಭೆಯಲ್ಲಿ ಸೇವೆಗಳು, ಬೌದ್ಧಿಕ ಆಸ್ತಿ ಹಕ್ಕುಗಳು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಮತ್ತು ಕೃಷಿ ಕ್ಷೇತ್ರಗಳನ್ನು ಮೊದಲ ಬಾರಿಗೆ ವ್ಯಾಪಾರ ವಿನಿಮಯಗಳ ಅಡಿಗೆ ತರಲಾಯಿತು. ನೋಡಿ, ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಮತ್ತು ಕೃಷಿ ಕ್ಷೇತ್ರಗಳನ್ನು ಮೊದಲ ಬಾರಿಗೆ ಈ ಸುತ್ತಲ್ಲಿ ವ್ಯಾಪಾರ ನಿಯಮಗಳಿಗೆ ತರಲಾಯಿತು. ಸೊ ನಾನು ಹೇಳಿದೆಲ್ಲ ಕ್ಲಾಸ್ ಕೇಳುವಾಗ ಕಾನ್ಸೆಪ್ಟ್ಗಳನ್ನು ನೋಟ್ಸ್ ಮಾಡ್ಕೊಂಡು ಮರಿಬೇಡಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಎಲ್ಲ ಎಕ್ಸಾಮಿಗೂ. ಈ ಸುತ್ತಿನ ಸಮಾಲೋಚನೆ ಕೊನೆಗೊಂಡಾಗ ಲಾಸ್ಟಿಗೆ ವಿಶ್ವ ವ್ಯಾಪಾರ ಸಂಸ್ಥೆಯನ್ನು ರಚಿಸಲು ಒಪ್ಪಿಗೆ ನೀಡಲಾಯಿತು. ಸೊ ಈ ಸುತ್ತಲ್ಲೇ ನಮ್ಮ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ರಚಿಸ್ತಾರೆ. ಸೊ ವಿಶ್ವ ವ್ಯಾಪಾರ ಸಂಸ್ಥೆ ರಚಿಸಲು ಒಪ್ಪಿಗೆಯನ್ನು ನೀಡಲಾಯಿತು ಕೊನೆಗೊಂಡು ಈ ಸುತ್ತು ಮುಗಿದಾಗ. ಸೊ ಇದರ ಪರಿಣಾಮ ಗ್ಯಾಟ್ ಒಪ್ಪಂದವನ್ನು ರದ್ದುಪಡಿಸಿ
ಅದರ ಜಾಗದಲ್ಲಿ WTO ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ನೋಡಿ, ಗ್ಯಾಟ್ ಒಪ್ಪಂದ ರದ್ದುಪಡಿಸಿ ಅದರ ಜಾಗದಲ್ಲಿ WTO ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು ಅಂತ ಹೇಳ್ಬೋದು. ನೆಕ್ಸ್ಟ್ ದೋಹಾ ಸುತ್ತು 2001 ವಿಶ್ವ ವ್ಯಾಪಾರ ಸಂಸ್ಥೆ ಅಡಿಯಲ್ಲಿ WTO ಅಡಿಯಲ್ಲಿ ಈ ಸುತ್ತು ಪ್ರಾರಂಭವಾಯಿತು. ಇದರ ಮುಖ್ಯ ಗಮನ ಅಭಿವೃದ್ಧಿ ಹೊಂದುತ್ತಿರುವ ಡೆವಲಪಿಂಗ್ ಕಂಟ್ರೀಸ್ ಅಗತ್ಯತೆಗಳ ಮೇಲೆ ಇತ್ತು. ಈ ಸುತ್ತಿನಲ್ಲಿ ಕೃಷಿ ಸುಂಕಗಳನ್ನು ಕಡಿಮೆ ಮಾಡೋದು ಜೊತೆಗೆ ಸೇವಾ ವ್ಯಾಪಾರವನ್ನು ಉದಾಹರಣೀಕರಣಗೊಳಿಸುವುದು ಮತ್ತು ಬಡ ದೇಶಗಳಿಗೆ ಔಷಧಗಳ ಲಭ್ಯತೆಯನ್ನು ಸುಧಾರಿಸುವುದು ಮುಂತಾದ ವಿಷಯಗಳ ಮೇಲೆ ಸಮಾಲೋಚನೆಗಳು ಈ ಸುತ್ತಲ್ಲಿ ನಡೆದು, ಆದರೆ ಈ ಸುತ್ತಿನ ಮಾತುಕತೆಗಳು ಇನ್ನೂ ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೊಟ್ಟರೆ ಆನ್ಸರಲ್ಲಿ ಜಿನಿವಾ ಸುತ್ತು ಫಸ್ಟು, ಕೆನಡಾ ಸುತ್ತು ಸೆಕೆಂಡು, ಉರುಗ್ವೆ ಸುತ್ತು ಥರ್ಡು, ದೋಹಾ ಸುತ್ತು ಫೋರ್ತ್. ಓಕೆ, ಈ ಪ್ರಶ್ನೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಕ್ವಶನ್, ವಿಸ್ತರಿತ ನಿಧಿ ಸೌಲಭ್ಯ ಕುರಿತ ಯಾವ ಹೇಳಿಕೆ ತಪ್ಪು? ವಿಸ್ತರಿತ ನಿಧಿ ಸೌಲಭ್ಯ ಕುರಿತು ಯಾವ ಹೇಳಿಕೆ ತಪ್ಪು? ಇದೊಂದು IMF ಅಡಿಯಲ್ಲಿ ಸೌಲಭ್ಯ, IMF ಅಡಿಯಲ್ಲಿನ ಸೌಲಭ್ಯನ. ಇದು 1974ರಲ್ಲಿ ಸ್ಥಾಪಿತವಾಗಿದ್ದು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಹಕ್ಕಿಗಿಂತ ತಮಗೆ ನಿಗದಿಯಾಗಿದ್ದ ಕೋಟಾವನ್ನು ಮೀರಿ ದೀರ್ಘಾವಧಿಗಾಗಿ ಪಡೆದುಕೊಳ್ಳುವುದ. 3 ಕಾರ್ಯಕ್ಷಮತೆ ಮಾನದಂಡವನ್ನು ಲಗತ್ತಿಸುವುದರೊಂದಿಗೆ ಕಂತುಗಳಲ್ಲಿ ಸಂಪನ್ಮೂಲಗಳನ್ನು ಒದಗಿಸುವುದಾ ಅಂತೇಳಿ. ವಿಸ್ತರಿತ ನಿಧಿ ಸೌಲಭ್ಯ ಕುರಿತಂತಹ ಸ್ಟೇಟ್ಮೆಂಟ್ಗಳಲ್ಲಿ ಈ ಕೊಟ್ಟಿರೋ ಸ್ಟೇಟ್ಮೆಂಟ್ ಯಾವ ತಪ್ಪು ಅಂತೇಳಿ. ಸೊ ಇದರ ಯಾವ ತಪ್ಪು ಅಂತ ನಾವು ನೋಡಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಇನ್ಕರೆಕ್ಟ್ ಅಬೌಟ್ ಎಕ್ಸ್ಟೆಂಡ್ ಫಂಡ್ ಫೆಸಿಲಿಟಿ? EFF ಅಂತ ಸ್ಟಾರ್ಟ್ ಫಾರ್ಮಲ್ಲಿ ಎಕ್ಸ್ಟೆಂಡ್ ಫಂಡ್ ಫೆಸಿಲಿಟಿ. ಇಟ್ ಈಸ್ ಆ್ಯನ್ ಫೆಸಿಲಿಟಿ ಅಂಡರ್ ದ IMF. It was established in 1974 to allow developed countries to borrow beyond their quotas over longer periods than are allowed under ordinary drawing rights. The resources are provided in installments with performance criteria attached. ಸೊ ಇದರಲ್ಲಿ ಯಾವ ತಪ್ಪು ಕೊಟ್ಟ ಸ್ಟೇಟ್ಮೆಂಟ್? ಅದಕ್ಕೆ EFFಗೆ ಅಥವಾ ಎಕ್ಸ್ಟೆಂಡ್ ಫಂಡ್ ಫೆಸಿಲಿಟಿ ಅಥವಾ ವಿಸ್ತರಿತ ನಿಧಿ ಸೌಲಭ್ಯ ಅಂತಲೂ ಕರೀತಾರೆ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಸರಿ ಇದೆ. ಎಕ್ಸ್ಟೆಂಡ್ ಫಂಡ್ ಫೆಸಿಲಿಟಿ ಅನ್ನು IMFನಿಂದ ಸ್ಥಾಪಿಸಲಾಗಿದೆ ಮತ್ತು ನಿರ್ವಹಿಸಲಾಗ್ತಿದೆ. ಹಾಗಾಗಿ ಫಸ್ಟ್ನೇ ಸ್ಟೇಟ್ಮೆಂಟ್ ತಪ್ಪಲ್ಲ, ಸರಿ. ಹಾಗಾಗಿ ಇದು ಬರಲ್ಲ. ಅಲ್ಲಿ ಕೇಳೋ ತಪ್ಪು ಸ್ಟೇಟ್ಮೆಂಟ್ ಯಾವುದು ಅಂತೇಳಿ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಸರಿ, ಯಾಕಂದರೆ EFF ಅಂದರೆ ಎಕ್ಸ್ಟೆಂಡ್ ಫಂಡ್ ಫೆಸಿಲಿಟಿ ಅನ್ನು IMFನಿಂದಲೇ ಸ್ಥಾಪಿಸಲಾಗಿದೆ ಮತ್ತು ಅದರಿಂದಲೇ ನಿರ್ವಹಿಸಲಾಗ್ತದೆ. ಬಟ್ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಯಾಕಂದರೆ ಎಕ್ಸ್ಟೆಂಡ್ ಫಂಡ್ ಫೆಸಿಲಿಟಿಯನ್ನು 1974ರಲ್ಲಿ ಸ್ಥಾಪಿಸಲಾಯಿತು, ಆದರೆ ಅದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ, ಡೆವಲಪಿಂಗ್ ಕಂಟ್ರೀಸಿಗೆ ಮಧ್ಯಮ ಅವಧಿಯ ಪಾವತಿಯ ಸಮತೋಲನ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತೆ. EFF ಎಕ್ಸ್ಟೆಂಡ್ ಫಂಡ್ ಫೆಸಿಲಿಟಿ ವಿಶೇಷವಾಗಿ ರಚನಾತ್ಮಕ ಹೊಂದಾಣಿಕೆಗಳ ಅಗತ್ಯವಿರುವ ಸಂದರ್ಭಗಳಲ್ಲಿ ಮಾತ್ರ ಹೆಲ್ಪ್ ಮಾಡುತ್ತೆ. ಇದು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೆಲ್ಪ್ ಮಾಡಲ್ಲ. ಸೊ ಹಾಗಾಗಿ ಅಲ್ಲಿ ಕೊಟ್ಟಿರೋದು ಅಭಿವೃದ್ಧಿ ಹೊಂದಿದ ದೇಶಗಳು ಅಂತೇಳಿ. ಸೊ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲ, ಅಭಿವೃದ್ಧಿ ಹೊಂದುತ್ತಿರೋ ದೇಶಗಳಿಗೆ. ಸೊ ಹಾಗೆ ಆ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಸರಿ ಇದೆ. ಎಕ್ಸ್ಟೆಂಡ್ ಫಂಡ್ ಫೆಸಿಲಿಟಿ EFF ಅಡಿಯಲ್ಲಿ ಹಣಕಾಸಿನ ಸಂಪನ್ಮೂಲಗಳನ್ನು ಸಾಲ ಪಡೆಯುವ ದೇಶದ ಆರ್ಥಿಕ ಕಾರ್ಯಕ್ರಮದ ಪ್ರಗತಿಗೆ ಅನುಗುಣವಾಗಿ ಕಂತುಗಳಲ್ಲಿ ವಿತರಿಸ್ತೀವಿ. ಸೊ ಈ ಸ್ಟೇಟ್ಮೆಂಟು ಸರಿ. ಸೊ ಓಕೆ, ಹಾಗಾಗಿ ಇಲ್ಲಿ ತಪ್ಪಾದ ಸ್ಟೇಟ್ಮೆಂಟ್ ಯಾವುದಾಗುತ್ತೆ? 2 ಮಾತ್ರ ಆಗುತ್ತೆ. ಇದು ಒಂದು IMF ಅಡಿಯಲ್ಲಿನ ಸೌಲಭ್ಯ ಕರೆಕ್ಟು. ಇದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು, ಅದು ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು. ಓಕೆ, ಸೊ ಹೊಂದಿದ ರಾಷ್ಟ್ರಗಳಿಗೆ ಇದು ಯಾವುದೇ ಕಾರಣಕ್ಕೂ ಆ ಕೋಟವನ್ನು ಕೊಡಲ್ಲ. ನೆಕ್ಸ್ಟ್ ಇದು ಕಾರ್ಯಕ್ಷಮತೆ ಮಾನದಂಡವನ್ನು ಲಗತ್ತಿಸುವುದರೊಂದಿಗೆ ಕಂತುಗಳಲ್ಲಿ ಸಂಪನ್ಮೂಲ ಒದಗಿಸುವುದು. ಈ ಸ್ಟೇಟ್ಮೆಂಟ್ ಸರಿ. ಸೊ ತಪ್ಪಾದ ಸ್ಟೇಟ್ಮೆಂಟ್ ಏನಾಗುತ್ತೆ? 2 ಮಾತ್ರ ಆಗುತ್ತೆ. ಓಕೆ, ಎಕ್ಸ್ಟೆಂಡ್ ಫಂಡ್ ಫೆಸಿಲಿಟಿ ಇದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಒದಗಿಸುವ ಒಂದು ಹಣಕಾಸು ನೆರವು ಕಾರ್ಯಕ್ರಮ EFF. ಇದನ್ನು 1974ರಲ್ಲಿ ಸ್ಥಾಪಿಸಲಾಯಿತು. ಇದು ಆರ್ಥಿಕ ಸಮಸ್ಯೆಯಲ್ಲಿರುವ ಅಥವಾ ಆಳವಾದ ಆರ್ಥಿಕ ಸುಧಾರಣೆಗಳನ್ನು ಮಾಡಬೇಕಾದ ಸದಸ್ಯ ರಾಷ್ಟ್ರಗಳಿಗೆ ಸಹಾಯ ಮಾಡಲು ಈ ಒಂದು EFFನ್ನು ವಿನ್ಯಾಸಗೊಳಿಸಲಾಗಿದೆ. ಸೊ ಇದರ ಮುಖ್ಯ ವೈಶಿಷ್ಟ್ಯಗಳೆಂದರೆ ದೀರ್ಘ ಅವಧಿಯ ನೆರವನ್ನು ನೀಡುತ್ತೆ. ಅಂದರೆ ಸಾಮಾನ್ಯ IMF ಕಾರ್ಯಕ್ರಮಗಳಿಗಿಂತ, ಅಂದರೆ ಉದಾಹರಣೆಗೆ ಸ್ಟ್ಯಾಂಡ್ ಬೈ ಅರೇಂಜ್ಮೆಂಟ್ ಅನ್ನೋದಾದರೆ, ಇದು ದೀರ್ಘಾವಧಿ ಸಹಾಯವನ್ನು EFF ನೀಡುತ್ತೆ. ಇದರ ಅವಧಿ ಸಾಮಾನ್ಯವಾಗಿ 3 ರಿಂದ 4 ವರ್ಷಗಳಿರುತ್ತೆ. ಇದು ದೇಶಗಳು ಮತ್ತು ತಮ್ಮ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಮತ್ತು ದೀರ್ಘಕಾಲ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರಲು ಹೆಚ್ಚು ಸಮಯವನ್ನು ನೀಡುತ್ತೆ. ಇನ್ನು ಸಂರಚನಾತ್ಮಕ ಸುಧಾರಣೆಗಳು ಏನಪ್ಪ ಅಂದರೆ, EFFನ ನೆರವು ಪಡೆಯುವ ದೇಶಗಳು ತಮ್ಮ ಆರ್ಥಿಕತೆಯಲ್ಲಿನ ರಚನಾತ್ಮಕ ದೌರ್ಬಲ್ಯಗಳನ್ನು, ಸ್ಟ್ರಕ್ಚರಲ್ ವೀಕ್ನೆಸ್ಸನ್ನು ಪರಿಹರಿಸಲು ಗಮನ ಕೊಡುತ್ತವೆ. ಸುಧಾರಣೆ, ತೆರಿಗೆ ವ್ಯವಸ್ಥೆಯ ಸುಧಾರಣೆ, ಸಾರ್ವಜನಿಕ ವೆಚ್ಚಗಳ ನಿರ್ವಹಣೆ, ಮಾರುಕಟ್ಟೆ ಸುಧಾರಣೆ ಇತ್ಯಾದಿ ಅಂತಲೇ ಹೇಳ್ಬೋದು. ಈ ಕಂತುಗಳಲ್ಲಿ ವಿತರಣೆ ಮಾಡುತ್ತೆ. ಹೌದು, ಈ ಸೌಲಭ್ಯದ ಅಡಿಯಲ್ಲಿ ಹಣಕಾಸು ಒಂದೇ ಕಂತಿನ ನೀಡದ ಕಾಲಕ್ಕೆ ನಿಗದಿತ ಕಂತುಗಳು ಇನ್ಸ್ಟಾಲ್ಮೆಂಟಲ್ಲಿ ನೀಡಲಾಗುತ್ತೆ. ಪ್ರತಿ ಕಂತಿನ ವಿತರಣೆಗೆ ಮುಂಚೆ ಆ ದೇಶವು IMFನಲ್ಲಿ ಒಪ್ಪಿಕೊಂಡ ಸುಧಾರಣಾ ಮಾನದಂಡ ಪರ್ಫಾರ್ಮೆನ್ಸ್ ಕ್ರೈಟೇರಿಯಾ ಪೂರೈಸದೇ ಎಂದು ಪರಿಶೀಲಿಸಲಾಗುತ್ತೆ. ನೋಡಿ, ವೆರಿ ಇಂಪಾರ್ಟೆಂಟ್. ದುಡ್ಡು ಕೊಡೋಕ್ಕಿಂತ ಮುಂಚೆ ಆ ದೇಶವು IMF ಏನು ಮಾಡುತ್ತೆ, ಒಂದು
ಒಪ್ಪಿಕೊಂಡಂತಹ ಸುಧಾರಣಾ ಮಾನದಂಡಗಳ ಪರ್ಫಾರ್ಮೆನ್ಸ್ ಕ್ರೈಟೇರಿಯಾ ಪೂರೈಸಿದೆ ಎಂದು ಪರಿಶೀಲಿಸಲಾಗುತ್ತೆ. ಇದು ಕಾರ್ಯಕ್ರಮದ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಈ EFF ಕಾರ್ಯಕ್ರಮ, ಎಕ್ಸ್ಟೆಂಡ್ ಫಂಡ್ ಫೆಸಿಲಿಟಿ ಕಾರ್ಯಕ್ರಮವನ್ನು ಮುಖ್ಯವಾಗಿ ಈ ಪಾವತಿಯ ಸಮತೋಲನ ಸಮಸ್ಯೆಗಳನ್ನು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಅಭಿವೃದ್ಧಿಶೀಲ ದೇಶಗಳಿಗೆ, ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ರೂಪಿಸಲಾಗಿದೆ. ಈ ದೇಶಗಳು ತಮ್ಮ ವಿದೇಶಿ ವಿನಿಮಯದ ಮೀಸಲ ನಿಧಿಯಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂದರೆ ಅದರ ಕೊರತೆ ಇರುವುದು, ಹಣದುಬ್ಬರ, ಇನ್ಫ್ಲೇಷನ್ ಮತ್ತು ಆರ್ಥಿಕ ಹಿಂಜರಿತನವನ್ನು ಎದುರಿಸಿದಾಗ ಈ EFF ಸಹಾಯ ಮಾಡುತ್ತೆ. ಸೊ ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೊಟ್ಟದ್ದು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಎರವಲು ಪಡೆಯಲು ಅನುಮತಿಸಿ ಅಂತ ಕೊಟ್ಟಂತೆ, ಬಟ್ ತಪ್ಪು. ಯಾಕಂದರೆ ಅದು ಅಭಿವೃದ್ಧಿಶೀಲ ದೇಶಗಳ ಆರ್ಥಿಕ ಸ್ಥಿರತೆ ಬಳಸಲಾಗುತ್ತೆ, ಅಭಿವೃದ್ಧಿ ಹೊಂದಿದ ದೇಶಗಳಿಗಲ್ಲ EFFನ. ಓಕೆ, ವಿಸ್ತೃತ ನಿಧಿ. ಓಕೆ, ಈ ವಿಸ್ತರಿತ ನಿಧಿ ಸೌಲಭ್ಯ ಅಥವಾ EFF ಎಕ್ಸ್ಟೆಂಡ್ ಫಂಡ್ ಫೆಸಿಲಿಟಿ ಓನ್ಲಿ ಅಭಿವೃದ್ಧಿಶೀಲ ದೇಶಗಳಿಗೆ ಮಾತ್ರ. ಓಕೆ, ಇಲ್ಲಿ ಈ ಸ್ಟೇಟ್ಮೆಂಟ್ ಸರಿ ಆಗುತ್ತೆ. ಸೊ ಎಕ್ಸ್ಪ್ಲೇನ್ ಮಾಡುವಾಗ ಈ ಸ್ಟೇಟ್ಮೆಂಟ್ ಸರಿ ಆಗುತ್ತೆ, ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಆನ್ಸರ್ ಏನಾಗುತ್ತೆ? ಸೊ ಯಾವ ತಪ್ಪು ಅಂದರೆ ಎರಡನೇ ಸ್ಟೇಟ್ಮೆಂಟ್ ತಪ್ಪು. ಓಕೆ, ಈ ಕ್ವೆಶನ್ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಕ್ವೆಶನ್, ಈ ಕೆಳಗೆ ಕೆಲವು ಪ್ರಾದೇಶಿಕ ವ್ಯಾಪಾರ ಒಪ್ಪಂದಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸಾರ್ಕ್ ಕೊಟ್ಟಿದ್ದಾರೆ, ಆಸಿಯಾನ್ ಕೊಟ್ಟಿದ್ದಾರೆ, G20 ಕೊಟ್ಟಿದ್ದಾರೆ, G8 ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಭಾರತ ಯಾವುದರಲ್ಲಿ ಸದಸ್ಯತ್ವವನ್ನು ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದೆ ಅಂತೇಳಿ 1, 2, 1, 3, 1, 2, 3, 1, 2, 4, 1 ಮತ್ತು 2. ಸೊ ಗಿವನ್ ಬಿಲೋ ಆರ್ ದ ನೇಮ್ಸ್ ಆಫ್ ದ ಫ್ಯೂ ರೀಜನಲ್ ಟ್ರೇಡ್ ಅಗ್ರಿಮೆಂಟ್ಸ್, ಸಾರ್ಕ್, ASEAN, G20, G8. ಸೊ ಇದರಲ್ಲಿ ಯಾವುದು ಇಂಡಿಯಾ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದೆ ಅಂತೇಳಿ. ಓಕೆ, ಸೊ ಸಾರ್ಕ್ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಒಕ್ಕೂಟ, ಭಾರತ ಇದರ ಸದಸ್ಯ ಆಗಿದೆ. ಓಕೆ, ಆಸಿಯಾನ್ ಇದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ, ಭಾರತ ಇದರ ಸದಸ್ಯ ಅಲ್ಲ, ಆದರೆ ಆಸಿಯಾನ್ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಹೊಂದಿದೆ, ಬಟ್ ಸದಸ್ಯ ಅಲ್ಲ. G20 ಇದು ವಿಶ್ವದ 20 ಪ್ರಮುಖ ಆರ್ಥಿಕತೆಗಳ ಗುಂಪು, ಇದು ವ್ಯಾಪಾರ ಒಪ್ಪಂದ ಅಲ್ಲ, ಆದರೆ ಜಾಗತಿಕ ಆರ್ಥಿಕ ವಿಷಯಗಳ ಬಗ್ಗೆ ಚರ್ಚಿಸಲಿರುವ ಒಂದು ವೇದಿಕೆ, ಭಾರತ ಇದರ ಸದಸ್ಯ. G8 ಇದು ಹಿಂದೆ ವಿಶ್ವದ 8 ಪ್ರಮುಖ ಆರ್ಥಿಕತೆಗಳ ಗುಂಪಾಗಿತ್ತು, ಬಟ್ ಈಗ ಅದು G7 ಆಗಿದೆ. ಇದು ಭಾರತ ಇದರ ಸದಸ್ಯ ಅಲ್ಲ. ಸೊ ಆನ್ಸರ್ ಏನಾಗುತ್ತೆ? ಸಾರ್ಕ್ ಮತ್ತು G20 ಎರಡು ಸದಸ್ಯ ರಾಷ್ಟ್ರವಾಗಿದೆ, ASEAN ಮತ್ತು G8ನ ಸದಸ್ಯ ರಾಷ್ಟ್ರವಲ್ಲ. ಸೊ ಆನ್ಸರ್ ಏನಾಗುತ್ತೆ? 1 ಮತ್ತು 3. ಓಕೆ, ಸೊ ಆನ್ಸರ್ ಏನಾಗುತ್ತೆ? ಸಾರ್ಕ್ ಮತ್ತು G20. ಸೊ ಆನ್ಸರ್ ಏನಾಗುತ್ತೆ? ಈ ಎರಡರ ಸದಸ್ಯತ್ವವನ್ನು ಪಡ್ಕೊಂಡಿದೆ, ಸಾರ್ಕ್ ಮತ್ತು G20. ಆಸಿಯಾನ್ ಇಲ್ಲ, G8 ಇಲ್ಲ. ಓಕೆ, ಸೊ ಅದು ಎಕ್ಸ್ಪ್ಲೇನ್ ಮಾಡೋಣ. ಸೊ ಸಾರ್ಕ್ ಪೂರ್ಣ ರೂಪ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಒಕ್ಕೂಟ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನು, ಸ್ಥಾಪನೆ 1985 ಸ್ಥಾಪನೆ ಆಗುತ್ತೆ. ಸೊ ಇದರ ಉದ್ದೇಶ ಏನಪ್ಪ ಅಂದರೆ ದಕ್ಷಿಣ ಏಷ್ಯಾದ ದೇಶಗಳ ನಡುವೆ ಆರ್ಥಿಕ ಮತ್ತು ಪ್ರಾದೇಶಿಕ ಸಹಕಾರವನ್ನು ಹೆಚ್ಚಿಸೋದು. ಸೊ ಸದಸ್ಯರು ಯಾರಪ್ಪ ಅಂದರೆ ಈ ಸಾರ್ಕ್ನ ಭಾರತ, ಬಾಂಗ್ಲಾದೇಶ, ಭೂತಾನ್, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನ. ಭಾರತ, ಬಾಂಗ್ಲಾದೇಶ, ಭೂತಾನ್, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನ. ಸೊ ಇದರಲ್ಲಿ ಭಾರತದ ಪಾತ್ರ ಏನಪ್ಪ ಅಂದರೆ ಭಾರತ ಸಾರ್ಕ್ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಒಂದು, ಜೊತೆಗೆ ಈ ಒಕ್ಕೂಟದ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟ್ ಆಸಿಯಾನ್. ಸೊ ಪೂರ್ಣ ಸ್ವರೂಪ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಸ್ಥಾಪನೆ 1967ರಲ್ಲಿ. ಸೊ ಉದ್ದೇಶ ಏನಪ್ಪ ಅಂದರೆ ಆಗ್ನೇಯ ಏಷ್ಯಾ ದೇಶಗಳ ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಉತ್ತೇಜಿಸೋದು. ಸದಸ್ಯರು ಯಾರಪ್ಪ ಅಂದರೆ ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಾಪುರ, ಥೈಲ್ಯಾಂಡ್, ಬ್ರೂನಿ, ವಿಯೆಟ್ನಾಂ, ಲಾವೋಸ್, ಮಯನ್ಮಾರ್ ಮತ್ತು ಕಾಂಬೋಡಿಯಾ. ಇಷ್ಟು ದೇಶಗಳು ಆಸಿಯಾನ್ನ ಸದಸ್ಯ ರಾಷ್ಟ್ರಗಳು. ಸೊ ಇದರಲ್ಲಿ ಭಾರತದ ಪಾತ್ರ ಏನಪ್ಪ ಅಂದರೆ ಭಾರತ ಆಸಿಯಾನ್ ಸದಸ್ಯ ರಾಷ್ಟ್ರ ಅಲ್ಲ, ಆದರೆ ಭಾರತ ಮತ್ತು ಆಸಿಯಾನ್ ದೇಶಗಳು ಆಸಿಯಾನ್ ಇಂಡಿಯಾ ಫ್ರೀ ಟ್ರೇಡ್ ಏರಿಯಾ AIFTA ಒಪ್ಪಂದದ ಅಡಿಯಲ್ಲಿ ನಿಕಟ ವ್ಯಾಪಾರ ಸಂಬಂಧಗಳನ್ನು ಹೊಂದಿವೆ. AIFTA ಆಸಿಯಾನ್ ಇಂಡಿಯನ್ ಫ್ರೀ ಟ್ರೇಡ್ ಏರಿಯಾ ಅಂತ ಕರೀತಾರೆ ಅದನ್ನು. ಸೊ ಆಸಿಯಾನ್ ಇಂಡಿಯಾ ಫ್ರೀ ಟ್ರೇಡ್ ಏರಿಯಾ ಒಪ್ಪಂದ ಅಡಿಯಲ್ಲಿ ನಿಕಟ ವ್ಯಾಪಾರ ಸಂಬಂಧಗಳನ್ನು ಈ ದೇಶಗಳು ಭಾರತದೊಂದಿಗೆ ಹೊಂದಿದ್ದಾವೆ. ಸೊ ನಡೆದಲ್ಲ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. G20. ಸೊ ಪೂರ್ಣ ರೂಪ ಗ್ರೂಪ್ ಆಫ್ 20. ಉದ್ದೇಶ ಜಾಗತಿಕ ಆರ್ಥಿಕತೆ, ಹವಾಮಾನ ಬದಲಾವಣೆ, ಸುಸ್ಥಿರ ಅಭಿವೃದ್ಧಿಯ ಪ್ರಮುಖ ವಿಷಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸೋದು. ಸೊ ವಿಶ್ವದ 19 ಪ್ರಮುಖ ಆರ್ಥಿಕತೆಗಳು ಮತ್ತು ಯುರೋಪಿಯನ್ ಯೂನಿಯನ್, ಇದರಲ್ಲಿ ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೀನಾ, ಫ್ರಾನ್ಸ್, ಜರ್ಮನಿ, ಭಾರತ, ಇಂಡೋನೇಷ್ಯಾ, ಇಟಲಿ, ಜಪಾನ್, ದಕ್ಷಿಣ ಕೊರಿಯಾ, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ, ಟರ್ಕಿ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸಹ ಸೇರಿವೆ. ಸೊ ಇದರ ಭಾರತದ ಪಾತ್ರ ಏನಪ್ಪ ಅಂದರೆ ಭಾರತ G20 ಪ್ರಮುಖ ಸದಸ್ಯ ರಾಷ್ಟ್ರ. 2023ರಲ್ಲಿ ಭಾರತ G20 ಶೃಂಗಸಭೆಯನ್ನು ಆಯೋಜಿಸಿ ಅಧ್ಯಕ್ಷತೆಯನ್ನು ಸಹ ವಹಿಸಿತ್ತು. 2023ರಲ್ಲಿ G20 ಶೃಂಗಸಭೆ ನಡೆದಿರೋದು ಭಾರತದಲ್ಲಿ. ಇನ್ನು G8. ಸೊ ಗ್ರೂಪ್ ಆಫ್ 8 ಅಂತ ಕರಿತೀವಿ. ಇದು ಉದ್ದೇಶ ವಿಶ್ವದ ಪ್ರಮುಖ ಕೈಗಾರಿಕಾ ರಾಷ್ಟ್ರಗಳ ಗುಂಪು ಅಂತಲೇ ಹೇಳ್ಬೋದು. ಈ G8 ಇದೆಯಲ್ಲ ವಿಶ್ವದ ಪ್ರಮುಖ ಕೈಗಾರಿಕಾ ರಾಷ್ಟ್ರಗಳ ಗುಂಪು. ಇದು ಹಿಂದೆ G7 ಆಗಿತ್ತು, ರಷ್ಯಾ ಸೇರಿದ ನಂತರ G8 ಆಯಿತು, ನಂತರ ರಷ್ಯಾವನ್ನು ಹೊರಹಾಕಲಾಯಿತು, ಈಗ ಮತ್ತೆ G7 ಆಗಿದೆ. ಸೊ ಸದಸ್ಯ ರಾಷ್ಟ್ರಗಳು ಗ್ರೂಪ್ ಆಫ್ 7: ಕೆನಡಾ, ಫ್ರಾನ್ಸು, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸು. ಸೊ
ಸೊ ಭಾರತ G8 ಅಥವಾ G7 ಸದಸ್ಯ ರಾಷ್ಟ್ರ ಅಲ್ಲ, ಯಾಕಂದರೆ ಪ್ರಮುಖ ಕೈಗಾರಿಕಾ ರಾಷ್ಟ್ರ ಆಗಿಲ್ಲ ಇಂಡಿಯಾ. ಓಕೆ, ಸೊ ಆನ್ಸರ್ 1 ಮತ್ತು 3 ಅಂತ ಹೇಳಿದ್ನಲ್ಲ, ಅದರ ಆನ್ಸರ್ ಓಕೆ. ಈ ಕ್ವಶನ್ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಕ್ವಶನು. ಸೊ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಎಕ್ಸಾಮ್ಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ. ಸೊ ಬ್ಲಾಕ್ ಚೈನ್ ತಂತ್ರಜ್ಞಾನಕ್ಕೆ ಹೆಚ್ಚು ಹತ್ತಿರವಾದದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಅಂತೇಳಿ ನಾನು ಹೇಳಿದ್ನಲ್ಲ. ಸ್ವಲ್ಪ ಕ್ವಶನ್ಸ್ಗಳು ಟಫ್ ಇರ್ತವೆ, ನಾನು ಡೈರೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ನೀವು ಅದ್ರ ಕಡೆ ನೀವು ಸ್ವಲ್ಪ ಫಾಲೋಅಪ್ ಮಾಡಿ, ಯಾಕಂದರೆ ಎಲ್ಲದನ್ನೂ ನಾವು ಏನು ಬೇಸಿಕ್ಕಿಂದಲೇ ಹೇಳಬೇಕಂತೇನಿಲ್ಲ. ಸ್ವಲ್ಪ ನೀವು ಕಾಮನ್ ಸೆನ್ಸ್ ಬಳಸ್ಕೊಂಡು ಈ ವಿಷಯಗಳನ್ನು ಅರ್ಥೈಸ್ಕೊಳ್ಳಿ, ಯಾಕಂದರೆ ಎಲ್ಲದನ್ನೂ ಡೀಟೇಲಾಗಿ ಹೇಳೋಕ್ಕೆ ಈ ಥರ ಎಕ್ಸಾಮ್ಗಳಲ್ಲಿ ನಮಗೆ ಆಗಲ್ಲ. ಯಾಕಂದರೆ ನಾವೆಲ್ಲವೂ ಸ್ವಲ್ಪ ಆದರೂ ನಮ್ಮ ಜ್ಞಾನ ಮಟ್ಟಕ್ಕೆ ತಿಳ್ಕೊಂಡಿರಬೇಕು. ಸೊ ಇದನ್ನು ಅಷ್ಟೇ ಡೈರೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನೀವು ಸಹ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳ್ತಾನೆ. ಸೊ ಅದಕ್ಕೆ ರಿಲೇಟೆಡ್ ಕ್ವಶನೇ. ಬ್ಲಾಕ್ ಚೈನ್ ತಂತ್ರಜ್ಞಾನಕ್ಕೆ ಹೆಚ್ಚು ಹತ್ತಿರವಾದದ್ದು ಈ ಕೆಳಗಿನವುಗಳಲ್ಲಿ ಯಾವುದು? ಮರ್ಕಲ್ ಟ್ರೀ, ಕಾನ್ಸೆನ್ಸಸ್ ಅಲ್ಗಾರಿದಮ್, ಸ್ಮಿಶಿಂಗ್. ಸೊ ಆನ್ಸರ್ ಯಾವುದು ಅಂತೇಳಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ದ ಬ್ಲಾಕ್ ಚೈನ್ ಟೆಕ್ನಾಲಜಿ? ಮಾರ್ಕೆಲ್ ಟ್ರೀ, ಕಾನ್ಸೆನ್ಸ್ ಅಲ್ಗಾರಿದಮ್, ಸ್ಮಿಶಿಂಗ್. ಓಕೆ. ಸೊ ಬ್ಲಾಕ್ ಚೈನ್ ತಂತ್ರಜ್ಞಾನಕ್ಕೆ ನಿಕಟವಾಗಿ ಸಂಬಂಧಿಸಿದ ಪರಿಕಲ್ಪನೆ ಗುರುತಿಸಲು ಈ ಪ್ರಶ್ನೆ ಕೇಳುತ್ತಲ್ವಾ. ಸೊ ಬ್ಲಾಕ್ ಚೈನ್ ಒಂದು ವಿತರಿತ ಡಿಜಿಟಲ್ ಲೆಡ್ಜರ್ ಅಂತಲೇ ಕರಿಬೋದು. ಸೊ ವಿತರಿತ ಡಿಜಿಟಲ್ ಲೆಡ್ಜರ್ ಇದು ಡೇಟಾವನ್ನು ಸುರಕ್ಷಿತವಾಗಿ ಮತ್ತು ಪಾರದರ್ಶಕವಾಗಿ ಮತ್ತು ಬದಲಾಯಿಸಲಾಗದ ರೀತಿಯಲ್ಲಿ ಏನು ಮಾಡುತ್ತೆ, ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಸಂಗ್ರಹಿಸುತ್ತೆ. ಸೊ ಇದರ ಮುಖ್ಯ ಗುಣಲಕ್ಷಣಗಳೇನಪ್ಪ ಅಂದರೆ, ಒಂದು ಸೆಕ್ಯೂರಿಟಿ, ಭದ್ರತೆ, ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಮತ್ತು ವಿಶ್ವಾಸಾರ್ಹತೆ. ಈ ತಂತ್ರಜ್ಞಾನ ಕಾರ್ಯನಿರ್ವಹಿಸಲು ಕೆಲವು ಪ್ರಮುಖ ಅಂಶಗಳನ್ನು ಅದು ಬಳಸುತ್ತೆ. ಸೊ ಮೆರ್ಕಲ್ ಟ್ರೀ, ಸೊ ಇದನ್ನು ಹ್ಯಾಶ್ ಟ್ರೀ ಅಂತಲೇ ಕರಿತೀವಿ. ಸೊ ಇದು ಡೇಟಾ ಸೆಟ್ನ ಸಮಗ್ರತೆಯನ್ನು, ಇಂಟಿಗ್ರಿಟಿಯನ್ನು ಪರಿಶೀಲಿಸಲು ಬಳಸುವ ಒಂದು ಕ್ರಿಪ್ಟೋಗ್ರಾಫಿಕ್ ರಚನೆ ಅಂತ ಕರಿಬೋದು. ಬ್ಲಾಕ್ ಚೈನ್ನಲ್ಲಿ ಪ್ರತಿ ಬ್ಲಾಕ್ನಲ್ಲಿರೋ ಎಲ್ಲ ವಹಿವಾಟುಗಳ ಟ್ರಾನ್ಸಾಕ್ಷನ್ನ ಒಂದೇ ಹ್ಯಾಶ್ ಮೂಲಕ್ಕೆ ಸಂಕ್ಷಿಪ್ತಗೊಳಿಸಲು ಈ ಒಂದು ಮೆರ್ಕಲ್ ಟ್ರೀಯನ್ನು ಬಳಸಲಾಗುತ್ತೆ. ಇದು ವಹಿವಾಟುಗಳ ಪರಿಶೀಲನೆ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತೆ. ಆದ್ದರಿಂದ ಇದು ಬ್ಲಾಕ್ ಚೈನ್ನ ಒಂದು ಪ್ರಮುಖ ಭಾಗ ಅಂತಲೇ ಹೇಳ್ಬೋದು. ಒಮ್ಮತದ ಅಲ್ಗಾರಿದಮ್. ಓಕೆ, ಕಾನ್ಸೆನ್ಸಸ್ ಇದು ಬ್ಲಾಕ್ ಚೈನ್ ನೆಟ್ವರ್ಕ್ನಲ್ಲಿ ನೋಡುಗಳು ವಹಿವಾಟುಗಳ ಸಿಂಧುತ್ವ ಅಂದರೆ ವ್ಯಾಲಿಡಿಟಿ ಬಗ್ಗೆ ಮತ್ತು ಬ್ಲಾಕ್ಗೆ ಯಾವ ಹೊಸ ಡೇಟಾವನ್ನು ಸೇರಿಸಬೇಕು ಎಂಬುದರ ಬಗ್ಗೆ ಒಮ್ಮತಕ್ಕೆ ಬರಲು ಬಳಸುವ ಒಂದು ಪ್ರಕ್ರಿಯೆ. ಉದಾಹರಣೆಗೆ ಪ್ರೂಫ್ ಆಫ್ ವರ್ಕ್ ಮತ್ತು ಪ್ರೂಫ್ ಆಫ್ ಸ್ಟೇಕ್ ಇವು ಬ್ಲಾಕ್ ಚೈನಲ್ಲಿ ಬಳಸುವ ಪ್ರಸಿದ್ಧ ಒಮ್ಮತದ ಅಲ್ಗಾರಿದಮ್ಗಳು ಅಂತ ಹೇಳ್ಬೋದು. ಸೊ ಬ್ಲಾಕ್ ಚೈನ್ ವಿಕೇಂದ್ರೀಕರಣ ಮತ್ತು ಭದ್ರತೆಗೆ ಇದು ಅತಿ ಅವಶ್ಯಕ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸ್ನಿಫಿಂಗು. ಸೊ ಇದು ಪ್ಯಾಕೆಟ್ ಸ್ನಿಫಿಂಗ್ ಅಂತ ಕರೀತಾರೆ. ಸೊ ಇದು ನೆಟ್ವರ್ಕ್ನಲ್ಲಿ ಹಾದು ಹೋಗುವ ಡೇಟಾ ಪ್ಯಾಕೆಟ್ಗಳನ್ನು ಮೇಲ್ವಿಚಾರಣೆ ಮಾಡುವ ಅಥವಾ ಸಂಗ್ರಹಿಸುವ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಇದು ಪ್ರಮುಖವಾಗಿ ಸೈಬರ್ ಭದ್ರತೆ ಮತ್ತು ನೆಟ್ವರ್ಕ್ ಡಯಾಗ್ನೋಸ್ಟಿಕ್ಸ್ಗೆ ಸಂಬಂಧಪಟ್ಟಿದೆ. ಬ್ಲಾಕ್ ಚೈನ್ ತಂತ್ರಜ್ಞಾನ ಕಾರ್ಯಾಚರಣೆ ನೇರವಾಗಿ ಈ ಸ್ನಿಫಿಂಗು ಸಂಬಂಧಪಟ್ಟಿಲ್ಲ. ನೆಕ್ಸ್ಟ್ ಸ್ಮಿಶಿಂಗ್ ಅಂದರೆ ಇದು ಒಂದು ರೀತಿಯ ಫಿಶಿಂಗ್ ದಾಳಿ ಅಂತಲೇ ಕರಿಬೋದು. ಇದರಲ್ಲಿ ದಾಳಿಕೋರರು SMS ಸಂದೇಶವನ್ನು ಬಳಸಿಕೊಂಡು ವೈಯಕ್ತಿಕ ಅಥವಾ ಗೌಪ್ಯ ಮಾಹಿತಿಯನ್ನು ಕದಿಯಲು ಪ್ರಯತ್ನಿಸ್ತಾರೆ. ಸೊ ಇದು ಬ್ಲಾಕ್ ಚೈನ್ ಅಲ್ಲ, ಆದರೆ ಇದು ಒಂದು ರೀತಿಯ ಸೈಬರ್ ಅಪರಾಧ, ಇದು ಸ್ಮಿಶಿಂಗ್. ಓಕೆ, ಸೊ ಸರಿಯಾದ ಉತ್ತರ ಏನಾಗುತ್ತೆ? ಸೊ ಈ ಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಮೆರ್ಕಲ್ ಟ್ರೀ ಮತ್ತು ಒಮ್ಮತ ಅಲ್ಗಾರಿದಮ್ ಮಾತ್ರ ಬ್ಲಾಕ್ ಚೈನ್ ತಂತ್ರಜ್ಞಾನಕ್ಕೆ ನಿಕಟವಾಗಿ ಸಂಬಂಧಿಸಿವೆ, ಆದರೆ 1 ಮತ್ತು 2 ಆನ್ಸರ್ ಆಗುತ್ತೆ. ಸೊ ಸಂಬಂಧಪಟ್ಟರೆ 1 ಮತ್ತು 2. ಸೊ ಬ್ಲಾಕ್ ಚೈನ್ ತಂತ್ರಜ್ಞಾನಕ್ಕೆ ಹೆಚ್ಚು ಹತ್ತಿರವಾದದ್ದು ಈ ಕೆಳಗೆ ಯಾವುದು ಅಂದರೆ ಮೆರ್ಕಲ್ ಟ್ರೀ ಮತ್ತು ಕಾನ್ಸೆನ್ಸಸ್ ಅಲ್ಗಾರಿದಮ್. ಸೊ ಆನ್ಸರ್ ಏನಾಗುತ್ತೆ? 1 ಮತ್ತು 2. ಸೊ ಇವೆರಡು ಸಂಬಂಧಪಟ್ಟಿಲ್ಲ. ಓಕೆ, ಈ ಕ್ವಶನ್ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಓಕೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದರೆ ಏನು ನೋಡ್ತಾ ಹೋಗೋಣ, ಸ್ವಲ್ಪ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಸೊ ಬ್ಲಾಕ್ ಚೈನ್ ಎನ್ನುವುದು ಒಂದು ವಿಕೇಂದ್ರೀಕೃತ, ಹಂಚಿಕೆಯಾದ ಮತ್ತು ಬದಲಾಯಿಸಲಾಗದ ಡಿಜಿಟಲ್ ಲೆಡ್ಜರ್ ಅಂತ ಹೇಳಿದ್ನಲ್ಲ. ಸರಳವಾಗಿ ಹೇಳೋದಂದರೆ ಇದು ಹಲವು ಕಂಪ್ಯೂಟರ್ಗಳಲ್ಲಿ ಹಂಚಿಕೆಯಾದ ಒಂದು ಡಿಜಿಟಲ್ ನೋಟ್ಬುಕ್ ಇದ್ದಂತೆ. ಇದರ ದಾಖಲಾದ ಮಾಹಿತಿಯನ್ನು ಯಾರು ಬೇಕಾದರೂ ನೋಡ್ಬೋದು, ಆದರೆ ಅದನ್ನು ಬದಲಾಯಿಸಲು ಅಥವಾ ಅಳಿಸಲು ಬರಲ್ಲ. ಪ್ರತಿ ಹೊಸ ಮಾಹಿತಿ, ಉದಾಹರಣೆಗೆ ವಹಿವಾಟು, ಒಂದು ಬ್ಲಾಕ್ ಆಗಿ ದಾಖಲಾಗುತ್ತೆ ಮತ್ತು ಬ್ಲಾಕ್ಗಳು ಒಂದಕ್ಕೊಂದು ಕೊಂಡಿಯಂತೆ ಜೋಡಿಸುತ್ತವೆ. ಸೊ ಅದರಿಂದ ಏನು ಕರಿತೀವಿ ನಾವು? ಬ್ಲಾಕ್ ಚೈನ್ ಅಂತ ಕರಿತೀವಿ. ಸೊ ಅದು ಕ್ರಿಪ್ಟೋ ಕರೆನ್ಸಿ ಬಿಸ್ನೆಸ್ ಅದು ಅಷ್ಟೇ. ಸೊ ಬ್ಲಾಕ್ ಚೈನ್ನ ಪ್ರಮುಖ ಗುಣಲಕ್ಷಣಗಳೇನಪ್ಪ ಅಂದರೆ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್, ಅಂದರೆ ಯಾವುದೇ ಒಂದು ನಿರ್ದಿಷ್ಟ ಸಂಸ್ಥೆ ಅಥವಾ ವ್ಯಕ್ತಿಯ ನಿಯಂತ್ರಣದಲ್ಲಿ ಇದು ಇರೋದಿಲ್ಲ. ಮಾಹಿತಿ ಹಲವು ಕಂಪ್ಯೂಟರ್ಗಳಲ್ಲಿ, ನೋಡ್ಗಳಲ್ಲಿ ಹಂಚಲ್ಪಟ್ಟಿರುತ್ತೆ. ಸೊ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಪಾರದರ್ಶಕತೆ ಇರುತ್ತೆ, ಎಲ್ಲ ವಹಿವಾಟುಗಳು ಸಾರ್ವಜನಿಕವಾಗಿರ್ತವೆ. ಆದರೆ ವಹಿವಾಟು ಮಾಡಿದವರ ಗುರುತು ಮತ್ತು ಕ್ರಿಪ್ಟೋಗ್ರಾಫಿಕ್ ವಿಧಾನಗಳಿಂದ ಅವರ ಗುರುತು ಏನಾಗುತ್ತೆ? ಕ್ರಿಪ್ಟೋಗ್ರಾಫಿಕ್ ವಿಧಾನಗಳಿಂದ ಸುರಕ್ಷಿತವಾಗಿರುತ್ತೆ. ಸೊ ಇದನ್ನು ಬದಲಾಯಿಸಲಾಗದ ಗುಣ ಇರುತ್ತೆ. ಸೊ ಅಂದರೆ
ಇಮ್ಯುನಿಟಬಿಲಿಟಿ ಅಂದರೆ ಬ್ಲಾಕ್ಗೆ ಸೇರಿದ ನಂತರ ಯಾವುದೇ ಮಾಹಿತಿಯನ್ನು ಬದಲಾಯಿಸೋದು ಅಳಿಸೋದು ಅಸಾಧ್ಯ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮೆರ್ಕಲ್ ಟ್ರೀ ಬಗ್ಗೆ ಹೇಳಿದ್ರೆ, ಮೆರ್ಕಲ್ ಟ್ರೀ ಬ್ಲಾಕ್ ಚೈನ್ನ ಬೆನ್ನೆಲುಬು ಅಂತಲೇ ಕರಿಬೋದು. ಯಾಕಪ್ಪ ಅಂದರೆ ಇದು ಹ್ಯಾಶ್ ಟ್ರೀ ಅಂತ ಕರಿತೀವಿ. ಇದರ ಮುಖ್ಯ ಉದ್ದೇಶ ದೊಡ್ಡ ಪ್ರಮಾಣದ ಡೇಟಾವನ್ನು ಪರಿಣಾಮಕಾರಿಯಾಗಿ ಮತ್ತು ಸಂಕ್ಷಿಪ್ತವಾಗಿ ಸುರಕ್ಷಿತವಾಗಿ ಪರಿಶೀಲಿಸೋದು ಈ ಮೆರ್ಕಲ್ ಟ್ರೀನ ಕೆಲಸ. ಸೊ ಇದೇ ಕೆಲಸ ಮಾಡುತ್ತದೆ. ಬ್ಲಾಕ್ನಲ್ಲಿ ಎಲ್ಲ ವಹಿವಾಟುಗಳ ಹ್ಯಾಶ್ಗಳನ್ನು ಪಡೆಯಲಾಗುತ್ತೆ. ಈ ಹ್ಯಾಶ್ಗಳನ್ನು ಜೋಡಿಯಾಗಿ ಸೇರಿಸಿ ಅವುಗಳನ್ನು ಹೊಸ ಹ್ಯಾಶ್ಗಳನ್ನು ಪಡೀತಾರೆ ಅದರಿಂದ. ಸೊ ಈ ಪ್ರಕ್ರಿಯೆಯನ್ನು ಒಂದು ಹ್ಯಾಶ್ ಸಿಗುವವರೆಗೆ ಪುನರಾವರ್ತಿಸಲಾಗುತ್ತೆ. ಈ ಕೊನೆಯ ಹ್ಯಾಶ್ಗೆ ರೂಟ್ ಹ್ಯಾಶ್ ಅಂತ ಅವರು ಕರೀತಾರೆ. ನೆಕ್ಸ್ಟ್ ಈ ರೂಟ್ ಹ್ಯಾಶ್ ಏನು ಮಾಡುತ್ತೆ, ಇಡೀ ಬ್ಲಾಕ್ನಲ್ಲಿರೋ ಎಲ್ಲ ವಹಿವಾಟುಗಳ ಸಾರಾಂಶವನ್ನು ಅದು ಪ್ರತಿನಿಧಿಸುತ್ತೆ. ಇದು ಬ್ಲಾಕ್ ಹೆಡ್ಡರ್ನಲ್ಲಿ ಇದಿರುತ್ತೆ. ಯಾರಾದರೂ ಒಂದು ವಹಿವಾಟನ್ನು ಬದಲಾಯಿಸಿದರೆ ಅದರ ಹ್ಯಾಶ್ ಬದಲಾಗುತ್ತೆ. ಇದರಿಂದ ರೂಟ್ ಹ್ಯಾಶ್ ಸಹ ಬದಲಾಗುತ್ತೆ. ಇದರಿಂದ ಇಡೀ ಬ್ಲಾಕ್ ಅಮಾನ್ಯವಾಗುತ್ತೆ. ಆದ್ದರಿಂದ ಒಂದು ಚಿಕ್ಕ ಬದಲಾವಣೆ ಸಹ ಸುಲಭವಾಗಿ ಗುರುತಿಸಲು ಮೆರ್ಕಲ್ ಟ್ರೀ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಇನ್ನು ಒಮ್ಮತದ ಅಲ್ಗಾರಿದಮ್. ಸೊ ಕಾನ್ಸೆನ್ಸಸ್ ಅಲ್ಗಾರಿದಮ್ ಅಂದರೆ ಕಾನ್ಸೆನ್ಸಸ್ ಅಲ್ಗಾರಿದಮ್. ಸೊ ಬ್ಲಾಕ್ ಚೈನ್ನ ಒಂದು ವಿಕೇಂದ್ರೀಕೃತ ವ್ಯವಸ್ಥೆಯಾಗಿರೋದ್ರಿಂದ ಈ ನೆಟ್ವರ್ಕಿನ ಎಲ್ಲ ಕಂಪ್ಯೂಟರ್ಗಳನ್ನು ನೋಡ್ಗಳು ಒಂದು ನಿರ್ಧಾರಕ್ಕೆ ಬರಲು ಒಪ್ಪಂದ ಮಾಡಿಕೊಳ್ಬೇಕಾಗುತ್ತೆ. ಈ ಒಪ್ಪಂದವನ್ನು ತಲುಪಲು ಬಳಸುವ ನಿಯಮಗಳ ಗುಂಪೇ ಒಮ್ಮತದ ಅಲ್ಗಾರಿದಮ್ ಅಂತ ಕರಿತೀವಿ. ಉದಾಹರಣೆಗೆ ಪ್ರೂಫ್ ಆಫ್ ವರ್ಕ್ ಅಂದರೆ POW. ಇದು ಬಿಟ್ಕಾಯಿನ್ನಲ್ಲಿರುವ ಬಳಸುವ ಅಲ್ಗಾರಿದಮ್ ಅಂತೇಳಿ. ಇಲ್ಲಿ ಹೊಸ ಬ್ಲಾಕನ್ನು ಸೇರಿಸಲು ಮತ್ತು ಗಣಿತದ ಕಠಿಣ ಸಮಸ್ಯೆಗಳ ಪರಿಹರಿಸಬೇಕಾಗುತ್ತೆ. ಈ ಕೆಲಸಕ್ಕೆ ಸಾಕಷ್ಟು ಗಣಿತದ ಶಕ್ತಿ, ಕಂಪ್ಯೂಟರ್ನಲ್ ಪವರ್ ಬೇಕಾಗುತ್ತೆ ಅಂತ ಹೇಳಲಾಗುತ್ತೆ. ಈ ಪ್ರೂಫ್ ಆಫ್ ಸ್ಟೇಕ್ ಅಂದರೆ POS. ಸೊ ಈ ಅಲ್ಗಾರಿದಮ್ನಲ್ಲಿ ಹೊಸ ಬ್ಲಾಕನ್ನು ಆಯ್ಕೆ ಮಾಡಲು ಬಳಕೆದಾರರು ತಮ್ಮ ಬಳಿ ಇರುವ ಕ್ರಿಪ್ಟೋ ಕರೆನ್ಸಿಯನ್ನು ಸ್ಟೇಕ್ ಮಾಡುತ್ತಾರೆ. ಸೊ ಹೆಚ್ಚು ಸ್ಟೇಕ್ ಮಾಡಿದವರಿಗೆ ಬ್ಲಾಕ್ ಸೇರಿಸುವ ಆದ್ಯತೆ ಹೆಚ್ಚಿರುತ್ತೆ. ಸೊ ಒಮ್ಮತ ಅಲ್ಗಾರಿದಮ್ ಇಲ್ಲದೆ ವಿಕೇಂದ್ರೀಕೃತ ನೆಟ್ವರ್ಕ್ನಲ್ಲಿ ನಂಬಿಕೆ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಸೊ ಇದು ಬ್ಲಾಕ್ ಚೈನ್ನ ಒಂದು ಮೂಲ ಆಧಾರ ಸ್ತಂಭಗಳಲ್ಲಿ ಇದು ಒಂದು ಒಮ್ಮತದ ಅಲ್ಗಾರಿದಮ್. ಸೊ ಯಾವ ಸಮಸ್ಯೆ, ಸ್ನಿಫಿಂಗ್ ಸಮಸ್ಯೆ ಅಂತ ಹೇಳಿದ್ರೆ, ಇದು ನೆಟ್ವರ್ಕ್ ಟ್ರಾಫಿಕ್ಕನ್ನು ಕದ್ದು ಕೇಳುವ ಅಥವಾ ಪರಿಶೀಲಿಸುವ ಒಂದು ಪ್ರಕ್ರಿಯೆಯೇ ಸ್ನಿಫಿಂಗು. ಇದು ಪ್ರಮುಖವಾಗಿ ಸೈಬರ್ ಭದ್ರತೆ ವಿಶ್ಲೇಷಣೆ ಅಥವಾ ಬಹಿಗಾರಿಕೆ ಸಂಬಂಧಪಟ್ಟಿದ್ದು. ಬ್ಲಾಕ್ ಚೈನ್ನ ರಚನಾತ್ಮಕ ಭಾಗ ಅಲ್ಲ. ಇನ್ನು ಸ್ಮಿಶಿಂಗ್ ಅಂದರೆ ಇದು ಒಂದು ಮೊಬೈಲ್ ಫೋನ್ಗಳಿಗೆ ಕಳಿಸುವ ಒಂದು ರೀತಿಯ ಫಿಶಿಂಗ್ ದಾಳಿ. ಇದು ಬ್ಲಾಕ್ ಚೈನ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿಲ್ಲ, ಅದು ಸೈಬರ್ ಅಪರಾಧ ಅದು. ಸೊ ಸಾರಾಂಶ ಏನಂದರೆ, ಬ್ಲಾಕ್ ಚೈನ್ನ ಮೂಲ ತತ್ವಗಳು ಮತ್ತು ಕಾರ್ಯಾಚರಣೆಗೆ ಮೆರ್ಕಲ್ ಟ್ರೀ ಡೇಟಾ ಸಮಗ್ರತೆಯಾಗಿ ಮತ್ತು ಒಮ್ಮತ ಅಲ್ಗಾರಿದಮ್ ಕೇಂದ್ರೀಕರಣ ಉತ್ಪನ್ನಕ್ಕಾಗಿ ಅಗತ್ಯವಾಗಿದೆ. ಅದರಿಂದ 2 ಅಂಶಗಳು ಮಾತ್ರ ಅದಕ್ಕೆ ಸರಿಯಾದ ಆನ್ಸರ್. ಓಕೆ, ಹೇಳಿದ್ನಲ್ಲ. ಓಕೆ, ಇದಿಷ್ಟು ಇನ್ ಡೀಟೇಲ್ಸ್ ಆಫ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ. ಸ್ವಲ್ಪ ನಿಮಗೆ ಅರ್ಥ ಆಗಲ್ಲ, ಬಟ್ ಹೇಳೋದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ. ಎಲ್ಲದನ್ನು ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಕೆಲವು ಕಾನ್ಸೆಪ್ಟ್ಗಳನ್ನು ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ. ಬಟ್ ಇರೋ ಮಟ್ಟಿಗೆ ತಕ್ಕ ಮಟ್ಟಿಗೆ ಹೇಳಿದ್ದೀನಿ ಆ ಕ್ವಶನ್ ರಿಲೇಟೆಡಾಗಿ. ಸೊ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಓಕೆ, ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. 60ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದೋ ಒಂದು WTOನ ಉದ್ದೇಶಗಳಲ್ಲ. ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಉದ್ದೇಶಗಳಲ್ಲ ಅಂತ ಈ ಥರ ಪ್ರಶ್ನೆಗಳು ಅಲ್ಲದು ನಾವು ಹುಡುಕಬೇಕು. ಸೊ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಸಮಾನವಾದ ವ್ಯಾಪಾರವನ್ನು ಸುನಿಶ್ಚಿತಪಡಿಸುವುದು ಇದರ ಉದ್ದೇಶನಾ ಅಥವಾ ಅಲ್ಲನಾ? ಸರಕುಗಳ ಉತ್ಪಾದನೆ ಮತ್ತು ವ್ಯಾಪಾರವನ್ನು ವಿಸ್ತರಿಸುವುದು, ವಿಶ್ವದ ಸಂಪನ್ಮೂಲಗಳ ಅತ್ಯುನ್ನತ ಬಳಕೆಯನ್ನು ಖಚಿತಪಡಿಸುವುದು, ವ್ಯಾಪಾರ ತೆರಿಗೆಗಳು ಮತ್ತು ಇತರ ಅಡೆತಡೆಗಳನ್ನು ಕಡಿಮೆಗೊಳಿಸುವುದನ್ನು ಖಾತರಿಪಡಿಸುವುದು. ಇವು 4ರಲ್ಲಿ ಯಾವುದು WTOವನ್ನು ದೇಹೋದ್ದೇಶಗಳಲ್ಲ ಯಾವುದು ಅಂತ ನೋಡಿ. ಸ್ವಲ್ಪ ಬಾಯ್ ಸ್ಕಿಪ್ ಆಯಿತು. WTOನ ದೇಹೋದ್ದೇಶಗಳಲ್ಲ. ಓಕೆ, so which of the following is not the objective of WTO World Trade Organization? The ensure equal trade for all the members of country, the enlarge production and trade of goods, the ensure optimum utilization of the world resources, the ensure the reduction of tariffs and other barriers to trade. Okay, ಸೊ ಮೊದಲೇ WTOನ ಉದ್ದೇಶಗಳು, ಆಬ್ಜೆಕ್ಟಿವ್ WTO ಉದ್ದೇಶವನ್ನು ವ್ಯಾಪಾರ ಅಡೆತಡೆಗಳನ್ನು ಕಡಿಮೆ ಮಾಡೋದು ಅದರ ಪ್ರಮುಖ ಉದ್ದೇಶ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಪ್ರಮುಖ ಉದ್ದೇಶ ಅಂದರೆ ದೇಶಗಳ ನಡುವೆ ವ್ಯಾಪಾರ ಅಡೆತಡೆಗಳನ್ನು ಕಡಿಮೆ ಮಾಡೋದು. ಸೊ WTO ಸುಂಕಗಳು ಮತ್ತು ಇತರ ವ್ಯಾಪಾರ ಅಡೆತಡೆಗಳನ್ನು ಕಡಿಮೆ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮಗೊಳಿಸೋದು. ಸೊ ಹಾಗೆ 4ರಲ್ಲಿದೆ ಅದು ಕೊಟ್ಟಿರೋದು ಆಪ್ಷನ್ನು. ಸೊ ಹಾಗಾಗಿ ಸರಿ ಇದು. ಇನ್ನು ಉದ್ದೇಶದಲ್ಲಿ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ, ವಿಶ್ವದ ಸಂಪನ್ಮೂಲ ಸಮರ್ಥವಾಗಿ ಮತ್ತು ಸೂಕ್ತವಾಗಿ ಬಳಸಿಕೊಳ್ಳುವಂತೆ ಉತ್ತೇಜಿಸುವ ಉದ್ದೇಶವನ್ನು WTO ಹೊಂದಿದೆ. ಸೊ ಅದು ಆಯ್ಕೆ 2ರಲ್ಲಿದೆ. ಇನ್ನೊಂದು ಉದ್ದೇಶ ಉತ್ಪಾದನೆ ಮತ್ತು ವ್ಯಾಪಾರ, ಆಯ್ಕೆ 3ರಲ್ಲಿದೆ. ಉತ್ಪಾದನೆ ಮತ್ತು ವ್ಯಾಪಾರವನ್ನು ಹೆಚ್ಚಿಸುವುದು, ಸರಕು ಮತ್ತು ಸೇವೆಗಳ ಉತ್ಪಾದನೆ ಹಾಗೂ ವ್ಯಾಪಾರವನ್ನು ಹೆಚ್ಚಿಸುವುದರ ಪ್ರಮುಖ ಉದ್ದೇಶಗಳು ಒಂದು. ಸೊ ಅದು ಆಯ್ಕೆ 2ರಲ್ಲಿದೆ. ಸೊ ಅದರ ಒಂದು ಪ್ರಮುಖ ಉದ್ದೇಶನೇ ಇದು, ಉತ್ಪಾದನೆ ಮತ್ತು ವ್ಯಾಪಾರ ಹೆಚ್ಚಿಸೋದು. ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ವ್ಯಾಪಾರವನ್ನು ಹೆಚ್ಚಿಸೋದು ಇದರ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಸೊ ಆಯ್ಕೆ 2, ಆಯ್ಕೆ 3, ಆಯ್ಕೆ 4 WTOನ ಪ್ರಮುಖ ಉದ್ದೇಶಗಳು. ಬಟ್ ಆಯ್ಕೆ 1 ಕೊಟ್ಟಿದ್ದಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಸಮಾನ ವ್ಯಾಪಾರವನ್ನು ಖಚಿತಪಡಿಸುವುದು, ಟು ಎನ್ಶೂರ್ ಈಕ್ವಲ್ ಟು ಟ್ರೇಡ್ ಫಾರ್ ಆಲ್ ದ ಮೆಂಬರ್ಸ್ ಕಂಟ್ರೀಸ್. ಇದು WTOನ ಉದ್ದೇಶ ಅಲ್ಲ. ಯಾಕಂದರೆ
WTO ಏನಿದೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ನ್ಯಾಯಯುತ ಅಂದರೆ ಫೇರ್ ಮತ್ತು ತಾರತಮ್ಯ ರಹಿತ ವ್ಯಾಪಾರ, ನಾನ್ ಡಿಸ್ಕ್ರಿಮಿನೇಟರಿ ವ್ಯಾಪಾರವನ್ನು ಉತ್ತೇಜಿಸುತ್ತೆ. ಆದರೆ ಎಲ್ಲ ದೇಶಗಳ ಸಂಪೂರ್ಣವಾಗಿ ಸಮಾನ ಈಕ್ವಲ್ ವ್ಯಾಪಾರ ಇರೋದಿಲ್ಲ. ಯಾಕಂದರೆ ವ್ಯಾಪಾರ ಒಪ್ಪಂದಗಳು ಮತ್ತು ರಾಷ್ಟ್ರಗಳ ಆರ್ಥಿಕ ಪರಿಸ್ಥಿತಿಗಳು ಏನಾಗಿರ್ತವೆ, ಭಿನ್ನ ಆಗಿರ್ತವೆ. ಸೊ ಯಾಕಂದರೆ ವ್ಯಾಪಾರ ಒಪ್ಪಂದಗಳು ಬೇರೆ ಬೇರೆ ಆಗಿರ್ತವೆ ಮತ್ತು ರಾಷ್ಟ್ರ ಆರ್ಥಿಕ ಪರಿಸ್ಥಿತಿಗಳು ಏನಾಗುತ್ತೆ, ಬೇರೆ ಬೇರೆ ಆಗಿರುತ್ತೆ. ಸೊ ಹಾಗೆ ಸಮಾನ ವ್ಯಾಪಾರ ಇರೋದಿಲ್ಲ. ಸೊ ಹಾಗೆ ಫಸ್ಟ್ನೇ ಸ್ಟೇಟ್ಮೆಂಟ್ ತಪ್ಪು. ಎಲ್ಲ ದೇಶ ಸಂಪೂರ್ಣ ಸಮಾನ ವ್ಯಾಪಾರ ಇರೋದಿಲ್ಲ. ಸೊ ಆ ಸ್ಟೇಟ್ಮೆಂಟ್ ತಪ್ಪು. ಅಲ್ಲಿ ಸಮಾನ ಅಂತ ಕೊಟ್ಟಿದ್ದ. ಸೊ ಸರಿಯಾದ ಆದ್ದರಿಂದ WTOನ ಉದ್ದೇಶ ಯಾವುದಾಗಿಲ್ಲ, ಆಯ್ಕೆ 1 ಆಗಿರೋದಿಲ್ಲ. ಓಕೆ, ಆಯ್ಕೆ 1 ಆಗಿರೋದಿಲ್ಲ. ಸೊ ಕೊಟ್ಟರೆ ಆಯ್ಕೆಗಳಲ್ಲಿ 1 ಮತ್ತು 2, ಸೊ 2 ಮತ್ತು 3 ಸರಿಯಾಗಿದ್ದಾವೆ. ಸೊ 1 ಮತ್ತು 2 ಸರಿ ಎಲ್ಲ ಕೊಡುಗಳು ನೀಡಲಾಗಿದೆ. ಸೊ 1 ಮಾತ್ರ ತಪ್ಪಾಗಿದೆ. ಸೊ ಏನಾಗುತ್ತೆ, ಸೊ ಎಲ್ಲ ಸದಸ್ಯಗಳ ಸಮಾನ ವ್ಯಾಪಾರವನ್ನು ಸುನಿಶ್ಚಿತಪಡಿಸುವುದು ಅಲ್ಲ WTO ಮುಖ್ಯ ಉದ್ದೇಶಗಳಲ್ಲ. ಸೊ ಸರಕುಗಳ ಉತ್ಪಾದನೆ ಮತ್ತು ವ್ಯಾಪಾರ ಉತ್ತರಿಸುವುದು ಸರಿ, ವಿಶ್ವದ ಸಂಪನ್ಮೂಲ ಅತ್ಯುತ್ತಮ ಬಳಕೆಯನ್ನು ಖಚಿತಪಡಿಸೋದು ಸರಿ, ವ್ಯಾಪಾರ ತೆರಿಗೆಗಳು ಮತ್ತು ಇತರ ಆಡಳಿತಗಳನ್ನು ಕಡಿಮೆಗೊಳಿಸುವುದನ್ನು ಖಾತ್ರಿಪಡಿಸೋದು ಸರಿ. ಸೊ ಆನ್ಸರ್ ಏನಾಗುತ್ತೆ, ಇವೆಲ್ಲ ಸರಿ. ಸೊ ದೇವೋದ್ದೇಶ ಅಲ್ಲ ಅಂದರೆ ಯಾವುದಂದರೆ 1 ಮಾತ್ರ ದೇವೋದ್ದೇಶ ಅಲ್ಲ. ಸೊ ಆಪ್ಷನಲ್ಲಿ ಏನು ಮಾಡಿದ್ದಾನೆ, ಕೊಟ್ಟಿಲ್ಲ 1. ಸೊ 1 ಮತ್ತು 2 ಸರಿ ಕೊಟ್ಟಿದ್ದಾನೆ, 2, 3, 4 ಸರಿ ಕೊಟ್ಟಿದ್ದಾನೆ, 1, 4 ಸರಿ ಕೊಟ್ಟಿದ್ದಾನೆ. ದೇವೋದ್ದೇಶಗಳಲ್ಲಿ 1 ಇದು ಸರಿಯಲ್ಲ. ಸರಿಯಾಗಿವೆ ಅಂತ ಕೊಟ್ಟಿದ್ದರೆ ಯಾವುದು ಸರಿಯಾದ ಕೊಡು. ಸೊ ಸರಿಯಾಗಿವೆ ಅಂತ ಕೊಟ್ಟಾನೆ, ದೇವೋದ್ದೇಶಗಳಲ್ಲ ಬಟ್ ಸರಿಯಾಗಿವೆ. ಯಾವ ಸರಿಯಾಗಿವೆ ಅಂದರೆ 2, 3, 4 ಸರಿಯಾಗಿವೆ, ಇದು ಸರಿಯಾಗಿಲ್ಲ. ಸೊ ದೇವೋದ್ದೇಶ ಅಲ್ಲ. ಸರಿಯಾಗಿರೋದು ಯಾವ, 2, 3, 4. ಓಕೆ ಅರ್ಥ ಆಯ್ತಾ. ಸೊ ಸರಿಯಾಗಿರೋದು 1, ಸರಿಯಾಗಿರೋ 2, 3, 4. ಓಕೆ, ಇಷ್ಟು ಪ್ರಶ್ನೆಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ಖಂಡಿತ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆಕ್ಟ್ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೇನೆ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.